ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಹೇರ್ ತುಂಬ ಡ್ರೈ ಆಗೋಗಿತ್ತು, ಸ್ಕಾಲ್ಫ್ ಕೂಡ ತುಂಬ ಡ್ರೈ ಆಗಿದ್ದಿದ್ದ. ಇವತ್ತು ಸಂಡೇ ಆಗಿದ್ದರಿಂದ ಹೇರ್ ಕೇರ್ ರುಟೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ನಾನು ಸಂಡೇ ಹೇರ್ ಕೇರ್ ರುಟೀನ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಯಾವುದೇ ಇಂಗ್ರೀಡಿಯೆಂಟ್ಸ್ನ ಹೇರ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಹೇರ್ನ ಕ್ಲೀನಾಗಿ ಬಾಚ್ಕೊಳ್ಬೇಕು. ಆವಾಗ ನಿಮಗೆ ಯಾವುದೇ ಇಂಗ್ರೀಡಿಯೆಂಟ್ಸ್ ಆಗಿರ್ಬೋದು, ಆಯಿಲ್ ಆಗಿರ್ಬೋದು, ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾನಿಲ್ಲಿ ಕ್ಲೀನಾಗಿ ಹೇರ್ನ ಬಾಚ್ಕೊಳ್ತಾ ಇದ್ದೀನಿ. ನೀವು ಹೇರ್ಗೆ ಆಯಿಲ್ ಆಗಿರ್ಬೋದು, ಹೇರ್ ಮಾಸ್ಕ್ ಆಗಿರ್ಬೋದು, ಸೀರಮ್ ಆಗಿರ್ಬೋದು, ಹಾಗೆ ಬೇರೆ ಯಾವುದೇ ಇಂಗ್ರೀಡಿಯೆಂಟ್ಸ್ನ ಹೇರ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಕೂದಲು ಸಿಕ್ಕಿಲ್ದಿರೋ ಥರ ಕ್ಲೀನಾಗಿ ಬಾಚ್ಕೊಳ್ಬೇಕು. ನೆಕ್ಸ್ಟ್ ನಾನು ಒಂದು ಗ್ಲಾಸಲ್ಲಿ ಎಣ್ಣೆನ ಹಾಕಿದ್ದೀನಿ. ಆ ಎಣ್ಣೆಗೆ ಸ್ವಲ್ಪ ಮೆಂತ್ಯಕಾಳು ಮತ್ತು ಕರಿಬೇವಿನ ಎಲೆನ ಹಾಕ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿದ್ದೀನಿ. ಈಗ ಇದು ತಣ್ಣಗಾಗಿರೋದ್ರಿಂದ ನಾನೀಗ ಇದನ್ನು ಕೂದಲಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಈ ರೀತಿ ಕ್ಲೀನಾಗಿ ಪೂರ್ತಿ ಸ್ಕಾಲ್ಫ್ಗೆ ಹಚ್ಚಿಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡಿ. ನಾನು ನನ್ನ ಹೇರ್ಗೆ ನಾರ್ಮಲಾಗಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡೋದು. ಅದ್ರ ಜೊತೆ ಮೆಂತ್ಯಕಾಳು ಮತ್ತು ಕರಿಬೇವನ್ನ ಹಾಕ್ಬಿಟ್ಟು ಬಿಸಿ ಮಾಡಿಬಿಟ್ಟು ಹಚ್ಚೋದ್ರಿಂದ ನಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ಡ್ಯಾಂಡ್ರಫ್ ಇದ್ದರೆ ರಿಮೂವ್ ಕೂಡ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಹೇರ್ ಸ್ಕಾಲ್ಫ್ ಮಸಾಜರ್ನ ಯೂಸ್ ಮಾಡ್ತಾಯಿದ್ದೀನಿ. ಕೈಯಿಂದ ಕೂಡ ನೀವು ಮಸಾಜ್ ಮಾಡ್ಬೋದು, ಬಟ್ ಹೇರ್ ಸ್ಕಾಲ್ಫ್ ಮಸಾಜರಿಂದ ನೀವು ಹೇರ್ನ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಡ್ಯಾಂಡ್ರಫ್ ಕೂಡ ರಿಮೂವ್ ಆಗುತ್ತೆ. ಹಾಗಾಗಿ ನಾನು ಇದರಿಂದ ಸ್ಕಾಲ್ಫ್ ಮಸಾಜ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಹೇರ್ ಫುಲ್ ಸ್ಕಾಲ್ಫ್ನ ಮಸಾಜ್ ಮಾಡಬೇಕು. ನಾನು ಈ ವಿಡಿಯೋದಲ್ಲಿ ತೋರಿಸ್ತಿದ್ದೀನಲ್ವ, ಅದೇ ಥರನೇ ಸ್ಕಾಲ್ಫ್ ಮಸಾಜ್ ಮಾಡಬೇಕು. ಜೋರಾಗಿ ನೀವು ಮಸಾಜ್ ಮಾಡೋ ಹಾಗಿಲ್ಲ, ನಿಧಾನವಾಗಿಯೇ ಮಸಾಜ್ ಮಾಡಬೇಕು. ವಿಡಿಯೋ ಫಾಸ್ಟಾಗಿರೋದ್ರಿಂದ ನಿಮಗೆ ಫಾಸ್ಟಾಗಿ ಮಸಾಜ್ ಮಾಡೋ ಥರ ಕಾಣಿಸ್ತಾ ಇದೆ, ಬಟ್ ನೀವು ಸ್ಲೋ ಆಗಿ ಮಸಾಜ್ ಮಾಡಬೇಕು. ನೆಕ್ಸ್ಟ್ ನಾನು ಇನ್ನೂ ಸ್ವಲ್ಪ ಆಯಿಲ್ನ ತೊಗೊಂಡ್ಬಿಟ್ಟು ಕೂದಲಿಗೆ ಹಚ್ತಾ ಇದ್ದೀನಿ. ಫಸ್ಟಿಗೆ ನಾನು ಸ್ಕಾಲ್ಫ್ಗೆ ಹಚ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡ್ಕೊಂಡಿದ್ದೆ. ಈಗ ಹೇರ್ಗೆ ನಾನು ಆಯಿಲ್ನ ಅಪ್ಲೈ ಮಾಡಿಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಹಚ್ಚಿರೋಂಥ ಆಯಿಲ್ ಕ್ಲೀನಾಗಿ ಡ್ರೈ ಆಗಬೇಕು. ಡ್ರೈ ಆಗೋ ತನಕ ಹೇರ್ನ ಲೂಸಾಗಿ ಕಟ್ಬಿಟ್ಟು 30 to 40 ಮಿನಿಟ್ಸ್ ಹಾಗೆ ಅದನ್ನ ಡ್ರೈ ಆಗೋದಕ್ಕೆ ಬಿಡಿ. ಫೈನಲಿ 40 ಮಿನಿಟ್ಸ್ ಆಯಿತು. ನೆಕ್ಸ್ಟ್ ನಾನು ಹೇರ್ ವಾಶ್ನ ಮಾಡಬೇಕು. ಆದರೆ ಹೇರ್ ವಾಶ್ ಮಾಡೋದಕ್ಕಿಂತ ಮುಂಚೆ ನಾವು ಹೇರ್ಗೆ ಯಾವ ಶಾಂಪೂನ ಯೂಸ್ ಮಾಡ್ತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಡ್ಯಾಂಡ್ರಫ್ ಜಾಸ್ತಿ ಇರೋದ್ರಿಂದ ನಾನು ಸೆಲ್ಸಾನ್ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ. ಇದು ಡರ್ಮಟಾಲಜಿಸ್ಟ್ ರೆಕಮೆಂಡ್ ಮೇಲೆ ನಾನು ಯೂಸ್ ಮಾಡ್ತಾ ಇರೋದು. ಇದನ್ನು ಯೂಸ್ ಮಾಡೋದ್ರಿಂದ ಪಕ್ಕ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ಹಾಗಾಗಿ ನಾನು ಈ ಶಾಂಪೂನ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಯೂಸ್ ಮಾಡೋದು ಹೇಗಂದರೆ, ಫಸ್ಟ್ ನೀವು ನಾರ್ಮಲ್ ಶಾಂಪೂಯಿಂದ ನಿಮ್ಮ ಹೇರ್ನ ವಾಶ್ ಮಾಡಬೇಕು. ನೆಕ್ಸ್ಟ್ ಇದನ್ನು ಅಪ್ಲೈ ಮಾಡಿಬಿಟ್ಟು 4 to 5 ಮಿನಿಟ್ಸ್ ಹಾಗೆ ಬಿಡಬೇಕು. ಹಾಗೆ ವಾಶ್ ಮಾಡೋ ಹಾಗಿಲ್ಲ. 4 to 5 ಮಿನಿಟ್ಸ್ ಬಿಟ್ಟಾದಮೇಲೆ ನೀವು ಇದನ್ನು ವಾಶ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಡ್ಯಾಂಡ್ರಫ್ ಪಕ್ಕ ಕಂಟ್ರೋಲ್ ಆಗುತ್ತೆ. ಈ ಶಾಂಪೂ ಇನ್ಫಾರ್ಮೇಷನ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನಾನೀಗ ನನ್ನ ಹೇರ್ನ ವಾಶ್ ಮಾಡ್ಕೊಂಬಂದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಫ್ಲಾಕ್ಸ್ ಸೀಡ್ಸ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಬಿಕಾಸ್ ನನ್ನ ಹೇರ್ ತುಂಬ ಡ್ರೈ ಆ್ಯಂಡ್ ರಫ್ ಬರುತ್ತೆ. ಹಾಗಾಗಿ ನಾನು ಫ್ಲಾಕ್ಸ್ ಸೀಡ್ಸ್ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ. ಫ್ಲಾಕ್ಸ್ ಸೀಡ್ಸ್ ಜೆಲ್ನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ನಾನೊಂದು ಪಾತ್ರೆ ತೊಗೊಂಡ್ಬಿಟ್ಟು ಇದಕ್ಕೆ 1/2 ಗ್ಲಾಸ್ ನೀರನ್ನ ಹಾಕಿದ್ದೀನಿ. ಅದು ಸ್ವಲ್ಪ ಕುದಿ ಬರ್ತಿರುವಾಗಲೇ ಒಂದು ಇಡೀ ಫ್ಲಾಕ್ಸ್ ಸೀಡ್ಸ್ನ ಹಾಕ್ತಾಯಿದ್ದೀನಿ. ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡ್ಬಿಟ್ಟು ಜೆಲ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ನಾವು ಕುದಿಸ್ಕೋಬೇಕು. ನೋಡಿ, ಈಗ ಇದು ರೆಡಿಯಾಗಿದೆ, ಜೆಲ್ ಟೈಪ್ ರೆಡಿಯಾಗಿದೆ. ಈಗ ಇದನ್ನು ಒಂದು ಗ್ಲಾಸ್ಗೆ ಸೋಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಏನಂದರೆ, ಫ್ಲಾಕ್ಸ್ ಸೀಡ್ಸ್ ಜೆಲ್ನ ನಾವು ಕೂದಲಿಗೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಕ್ಲೀನಾಗಿ ಮಸಾಜ್ ಮಾಡ್ಕೊಳ್ತಾ ಬರಬೇಕು. ನೋಡಿ, ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಪೂರ್ತಿ ಕೂದಲನ್ನ ಮಸಾಜ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಈ ರೀತಿ ಮಸಾಜೆಲ್ಲ ಮಾಡಿದ್ದು ಮುಗ್ದ ಮೇಲೆ ಹೇರ್ನ ಕ್ಲೀನಾಗಿ ವಾಶ್ ಮಾಡಿಕೊಂಡ್ರೆ ಅಲ್ಲಿಗೆ ಕಂಪ್ಲೀಟ್ ಆಯಿತು. ನೋಡಿ, ಈಗ ನಾನು ಹೇರ್ ವಾಶ್ ಆದಮೇಲೆ ಡ್ರೈ ಮಾಡಿದ್ದೀನಿ. ಡ್ರೈ ಮಾಡಿದ್ಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸ್ಕಾಲ್ಫಲ್ಲಿ ಕೂಡ ಚೂರೂ ಡ್ಯಾಂಡ್ರಫ್ ಉಳ್ಕೊಂಡಿಲ್ಲ, ಯಾಕಂದರೆ ನಾನು ಆ ಶಾಂಪು ಯೂಸ್ ಮಾಡಿರೋದ್ರಿಂದ ಡ್ಯಾಂಡ್ರಫ್ ಕೂಡ ಉಳ್ಕೊಂಡಿಲ್ಲ.
ಹಾಗೆ ನಾನು ಫ್ಲಾಕ್ಸ್ ಸೀಡ್ಸ್ ಜೆಲ್ನ ಯೂಸ್ ಮಾಡಿರೋದ್ರಿಂದ ಕೂದಲು ಕೂಡ ಶೈನಾಗಿ ಕಾಣಿಸ್ತಾ ಇದೆ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಯಾವಾಗಲೂ ನನ್ನ ಹೇರ್ಸ್ನ ನ್ಯಾಚುರಲ್ ಆಗಿ ಇರಿಸೋದಕ್ಕೇ ಇಷ್ಟಪಡ್ತೀನಿ. ಸ್ವಲ್ಪ ಹೇರ್ ಲಾಸ್ ಆಯಿತು ಅಂತ ಹೇಳ್ಬಿಟ್ಟು ಮೆಡಿಸಿನ್ಸ್ನ ಯೂಸ್ ಮಾಡೋದು ನನಗೆ ಇಷ್ಟ ಆಗೋದಿಲ್ಲ. ಹಾಗಂತ ತುಂಬ ಹೇರ್ ಲಾಸ್ ಆದಾಗ, ವೈಟ್ ಹೇರ್ಸ್ ಆದಾಗ, ಹಾಗೆ ಡ್ಯಾಂಡ್ರಫ್ ಹೆಚ್ಚಿಗೆ ಆದಾಗ ನಾನು ನ್ಯಾಚುರಲಾಗಿ ಹೋಮ್ ರೆಮಿಡೀಸಿಂದ ಕಂಟ್ರೋಲ್ ಮಾಡ್ಕೊತೀನಿ ಅಂದರೆ ಅದು ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನೀವು ಆ ಕ್ಷಣದಲ್ಲಿ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಲೇಬೇಕಾಗುತ್ತೆ. ಹೇರ್ ಗ್ರೋತ್ಗೆ ಬೇಕಾಗಿರೋಂಥ ಪ್ರೋಟೀನ್ಸ್ ಇರೋ ಅಂತಹ ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಹಾಗೆ ಡ್ರೈ ಫ್ರೂಟ್ಸ್ ಆಗಿರ್ಬೋದು ತಿನ್ನೋದ್ರಿಂದ ನಿಮಗೆ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಸೊ ನಾನು ಯಾವುದೆಲ್ಲ ಸೀಕ್ರೆಟ್ ರೆಮಿಡೀಸ್ನ ಯೂಸ್ ಮಾಡ್ತೀನಿ, ಹಾಗೆ ನ್ಯಾಚುರಲಾಗಿ ಹೇರ್ ಗ್ರೋತ್ ಆಗೋ ಥರ ಯಾವ ಥರ ನೋಡ್ಕೊಳ್ತೀನಿ ಅಂತ ತಿಳ್ಕೊಳ್ಳೋ ಕುತೂಹಲ ನಿಮಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇರ್ ಗ್ರೋತ್ ಸೀಕ್ರೆಟ್ ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ಕಾಣ್ತಿರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.